Proudful moment for me. I have got total 40 cows and the milking cows are only 22 and I am just getting 340 liters of milk per day and 50 liters of milk is we are using for the ghee and curd process and other we are pouring to the society. How many cows are there? Total cows are 40 numbers and 22 are the milking cows. Tell about the farmer. For me, this award is a proud moment because than the milk products and the milk, we were looking for the cow dung products and the manure we are doing. That is the more income earning thing that is in our dairy farm, and we are having a sustainable and eco-friendly farm with no insects or nothing. It's so neat and clean. Your good name? My name is Viduraji from Kottayam district, Kerala. నవీన కుమారి, నేను ఆంధ్రప్రదేశ్ నుంచి వచ్చాను. నేను శ్రీజ డైరీకి పాలు సరఫరా చేస్తున్నాను. నేను రోజుకు 40 నుంచి 50 లీటర్ పాలు సరఫరా చేస్తాను. నాకు యాక్టివ్గా ఉండడం వల్ల శ్రీజ డైరీలో డైరెక్టర్ ఛాన్స్ కూడా వచ్చింది. శ్రీజ డైరీలో నా అంటే యాక్టివ్నెస్ చూసి నా పాల సరఫరా ఇవి చూసి ఒక అవార్డు ఇవ్వడం కూడా జరిగింది. ఇప్పుడు ఇండియన్ డైరీ అసోసియేషన్ వాళ్ళు కూడా మమ్మల్ని గుర్తించి అవార్డు ఇచ్చినందుకు ధన్యవాదాలు తెలియజేస్తున్నాం. పి నవీన కుమారి, తిరుపతి. என் பேர் தமிழ் செல்வநாயகி. நாங்கள் வந்து திருப்பூர் டிஸ்ட்ரிக்ட் பல்லடம் தாலுக்கா பஞ்சாயத்து வந்து பருவாய் பஞ்சாயத்து. அப்புறம் இது வந்து நாங்கள் ஒரு சின்ன கிராமத்தில் வந்து ஒரு 20 மாடு பக்கம் வச்சு நாங்கள் பால் கறந்து ஊற்றிட்டு இருக்கிறோம். ஏபிடி இது நிறுவனம் தான் வந்து எடுத்துகிட்டு இருக்கிறாங்க, அவங்களே வந்து எடுத்துக்கிறாங்க. அப்புறம் எங்களுக்கு பேமெண்ட் வந்து வாரம் கரெக்டாக ஆயிடுது. அவங்களுக்கு பேங்க் லோன்லாம் எங்களுக்கு அப்ளை பண்ணி கொடுத்துக்கிறாங்க. எல்லா இது இருக்குது. இந்த அவார்டு கொடுத்ததுக்கோசரம் எங்களுக்கு ஏபிடி நிறுவனமும் இந்த இந்தியன் டைரி அசோசியேஷனுக்கு மிக நன்றி. ಮಾಲದಿ, ಪಾಂಡವಪುರ ತಾಲೂಕು, ಮಂಗಳಮ್ಮ. ನಮಗೆ ಏನು ಆದಾಯ ಬರ್ತದೆ. ನೀವು ತಿಂಡಿ ಹಾಲು ರೇಟು ಜಾಸ್ತಿ ಮಾಡಬೇಕು, ನಮ್ಗೇನು ಸಿಗ್ತಾ ಇಲ್ಲ. ಇದು ಮಾಡಿ ನೀವು ಈಗ ಸನ್ಮಾನ ಮಾಡಿ ನಿಮಗೆ ದುಡ್ಡು ಕೊಟ್ಟಿದಾರಲ್ಲ, ಏನು ಈ ಖುಷಿ ಸಾ. ಹೇಳಿ, ಎಷ್ಟು ಹಸುಗಳಿದೆ ನಿಮ್ಮ ಹತ್ರ? ಎಷ್ಟು ಹಸುಗಳಿದೆ? 40 ಹಸು ಅವೆ, ಎಮ್ಮೆ ಇದೆ, ಕರುಗಳು ಅವೆ, ಆಮೇಲೆ ಕಾಡುಗಳು ಅವೆ, ಎಲ್ಲ ಅವೆ. ಖುಷಿ ಬತ್ತು. ಹಿಂಗೆ ಮಾಡ್ಕೊಡ್ಬೇಕು ನಮ್ಗೆ. ಖುಷಿ ರೈಟ್ ಹಾಕ್ಬೇಕು. ಹಾಲು ರೈಟು ನಮ್ಗೆ ಕಡಿಮೆ ಆಯ್ತದೆ. ಎಷ್ಟು ಹಾಲು ಹಾಕ್ತೀರಾ? 150 ಲೀಟರ್ ಸಹ ಒಂದು ಟೈಮ್ಗೆ. 40 30 ಕುಲಕರ್ಣಿಯವರು ಮತ್ತು ಅವ್ರ ಸಹಪಾಠಿಗಳು ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದೆ. ಒಂದು ರೀತಿ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಿದಂಥ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಮಹಿಳೆಯರು ಸಹ ಇದರಲ್ಲಿ ಹೆಚ್ಚು ಉತ್ತೇಜನಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ್ತದೆ. ಇದಕ್ಕಾಗಿ ನಾನು ಕುಲಕರ್ಣಿಯವರು ಮತ್ತು ಅವರ ಟೀಮ್ನವ್ರಿಗೆ ಅಭಿನಂದಿಸ್ತೇನೆ. ಒಳ್ಳೆಯ ಕೆಲಸ ತಾವು ಮಾಡಿದ್ದೀರಿ. ಇದನ್ನು ಮುಂದುವರಿಸ್ಕೊಂಡೋಗಿ. ಬರೀ ನೀವು ಸಹಾಯ ಮಾಡಿದವರು ಸನ್ಮಾನ ಮಾಡಿದ್ರಿ, ಬಟ್ ಇದು ಬೇರೆ ರೈತರುಗಳು ಯಾರ್ಯಾರಿದ್ದಾರೆ ಅವರು ಗಂಡಸರಿಗೂ ಸ್ವಲ್ಪ ಸನ್ಮಾನ ಮಾಡೋದು ಮಾಡಿ, ಬರೀ ಹೆಂಗಸರಿಗೆ ಮಾಡಬೇಡಿ. ಗಂಡಸರನ್ನು ಗುರುತು ಮಾಡಿ ಅಂತೇಳಿ ನಾನು ಕುಲಕರ್ಣಿ ಅವ್ರಿಗೆ ಮಾಡ್ತೇನೆ. ಯಾಕೆಂದರೆ ಅವ್ರಿಗೂ ಸಹ ಎನ್ಕರೇಜ್ ಮಾಡ್ಬೇಕಲ್ಲ ನಾವು. ಅದರಿಂದ ಅವ್ರಿಗೂ ಮಾಡ್ತಕ್ಕಂಥ ಕೆಲಸ ನಿಮ್ಮ ಕಡೆಯಿಂದ ಆಗಲಿ ಅಂತ ಹೇಳ್ತಾ ಭಾಳ ಸಂತೋಷ. ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಭಾಳ ಸಂತೋಷ. ನಮ್ಮ ಈ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಿಂದ ತಾವೆಲ್ಲ ಪ್ರತಿನಿಧಿಗಳು ತಾವು ಬಂದಿದ್ದೀರಿ, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ. 3 ದಿನದಿಂದ ಇಲ್ಲಿ ಕಾರ್ಯಕ್ರಮ ನಡೆದಿದೆ. 3 ದಿನದ ಈ ಕಾರ್ಯಾಗಾರದಲ್ಲಿ ಅನೇಕ ವಿಷಯಗಳನ್ನು ತಮಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅನೇಕ ತಜ್ಞರಿಂದೆಲ್ಲ ಆಗಿದೆ. ಅದನ್ನೆಲ್ಲ ತಾವು ಗಮನದಲ್ಲಿಟ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಹೈನುಗಾರಿಕೆಗೆ ಜಯವಾಗಲಿ, ಜನರಿಗೆ ರೈತರಿಗೆ ಜಯವಾಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಂಚೆ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡದ ಕೆಲಸಗಳ ನಡುವೆಯೂ ಮಾಡಿ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ತಾವೇನು ಮಾಡ್ತಾ ಇದ್ದೀರಿ. ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಸುಮಾರು 8 ವರ್ಷದಿಂದ ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸುಮಾರು 8 ವರ್ಷದಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಕೆಲಸ.
ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನ್ ಪರವಾಗಿ ಈ 3 ದಿನಗಳ ಡೈರಿ ಶೃಂಗಸಭೆಯನ್ನು ಇಟ್ಕೊಂಡಿದ್ವಿ. ಇದನ್ನು ಸದರ್ನ್ ಡೈರಿ ಸಮಿಟ್ ಅಂತ, ಇದು ಈ ಮೇಡನ್ ರೀಜನಲ್ ಡೈರಿ ಕಾನ್ಫರೆನ್ಸ್ ಆಗಿರುತ್ತೆ. ಅಂದರೆ ಮೊದಲನೇ ರೀಜನಲ್ ಡೈರಿ ಕಾನ್ಫರೆನ್ಸ್ ಆಗಿರುತ್ತೆ. ಇದನ್ನು ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲೇ ನಾವು ಈ ಸಲ ಆಯೋಜಿಸಿದ್ದೇವೆ. ಮೊದಲ ಆಲ್ ಇಂಡಿಯಾ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ಅನ್ನು ಹೇಳ್ತಾರೆ, ಅದನ್ನು 1964ನಲ್ಲಿ ಮೊದಲನೇ ಬಾರಿಗೆ ಅದೂ ಸಹ ಬೆಂಗಳೂರಲ್ಲೇ ಮಾಡಿದ್ವಿ. ಈ ರೀಜನಲ್ ಕಾನ್ಫರೆನ್ಸು ಸದರ್ನ್ ಡೈರಿ ಸಮಿಟ್ ಸಹ ಮೊದಲನೇ ಬಾರಿಗೆ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಈ 3 ದಿನಗಳ ಕಾಲದಲ್ಲಿ ಮೊದಲನೇ ದಿನ ಇಂಡಸ್ಟ್ರಿ ಅವರಿಂದ ಎಲ್ಲ ಅವರ ಡೆವಲಪ್ಮೆಂಟ್ಗಳೇನು, ಅವರ ತೊಂದರೆಗಳೇನು, ಅವ್ರಿಗೆ ಏನು ಬೇಕಾಗತ್ತೆ, ಅಥವಾ ಏನು ಹೇಳ್ತೀವಿ ಅಂದರೆ ಸೈಂಟಿಸ್ಟ್ಗಳು ಮತ್ತು ಅವರು ಕೇಳಬೇಕು ಇಂಡಸ್ಟ್ರಿಯಿಂದ ಯಾವ ರೀತಿಯಾದ ವಿಷಯಗಳ ಮೇಲೆ ಅವರು ರಿಸರ್ಚ್ ಮಾಡಬೇಕು ಅಂತದೆ. ಆದ್ದರಿಂದ ಮೊದಲನೇ ದಿನ ಸಂಪೂರ್ಣವಾಗಿ ಇಂಡಸ್ಟ್ರಿ ಅವರುಗಳಿಂದ ನಾವು ಕೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಎರಡನೇ ದಿನ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯನ್ನು ಕಂಬೈನ್ ಮಾಡಿ ಸೈಂಟಿಸ್ಟ್ಗಳು, ಅಕಾಡೆಮಿಷಿಯನ್ಸು ಮತ್ತು ಪ್ರಾಕ್ಟೀಷನರ್ಸು ಎಲ್ಲ ಸಹ ಒಂದು ಸೈಂಟಿಫಿಕ್ ಫೋರಮ್, ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮತ್ತು ಹಾಲಿನ ಸಸ್ಟೈನಬಿಲಿಟಿ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ಅದೇ ದಿನ ಸಂಜೆ ದಕ್ಷಿಣ ಭಾರತದ ಒಂದು 5 ಮುಖ್ಯಸ್ಥರು ಯಾರು ಈ ಡೈರಿ ಉದ್ಯಮಕ್ಕೆ ಬಹಳಷ್ಟು ಕೊಡುಗೆಯನ್ನು ಮಾಡಿದ್ದಾರೆ ಅವರಿಗೆ ನಾವು ಸನ್ಮಾನಿಸಿದ್ದೇವೆ. ಈ ದಿನ ಈ ಮಹಿಳೆಯರ ಪಾತ್ರ ಡೈರಿ ಉದ್ಯಮದಲ್ಲಿ ಬಹಳಷ್ಟು ಹೆಚ್ಚಾಗಿದೆ. ಅಂತಹ ಮಹಿಳೆಯರನ್ನ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಗುರುತಿಸಿ ಅವರನ್ನ ಮಾನ್ಯ ಮಂತ್ರಿಗಳಾದ ಶ್ರೀ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಅವರ ಕೈಯಿಂದ ಅವ್ರನ್ನ ನಾವು ಸನ್ಮಾನ ಮಾಡೋದಕ್ಕೆ ಇವತ್ತಿನ ದಿನ ಆಯೋಜಿಸಿದ್ವಿ. ಈ 3 ದಿನಗಳ ಕಾನ್ಫರೆನ್ಸ್ ನಲ್ಲಿ ಸುಮಾರು 900 ಜನ ವಿವಿಧ ಭಾಗಗಳಿಂದ, ದೇಶದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ರೈತರು ಸಹ ಬಹಳಷ್ಟು ಜನ ಕೇರಳ, ತಮಿಳುನಾಡು, ಕರ್ನಾಟಕದಿಂದ ಇಲ್ಲಿ ಬಂದು ಇವತ್ತಿನ ದಿನ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರ ಜೊತೆಗೆ ಒಂದು ಸಣ್ಣದಾದ ಡೈರಿ ಎಕ್ಸ್ಪೋ ಅಥವಾ ಎಕ್ಸಿಬಿಷನ್ ಸಹ ಮಾಡಿದ್ವಿ. ಅದರಲ್ಲೂ ಸಹ ಬಹಳಷ್ಟು ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ನಮಗೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ಕರ್ನಾಟಕ ಮಹಾಮಂಡಳಿ ಮತ್ತು ಹಾಲು ಮಹಾಮಂಡಳಿ ಮತ್ತು ಕರ್ನಾಟಕದ ಎಲ್ಲ ಹಾಲು ಒಕ್ಕೂಟಗಳಿಂದ ಸಹ ಭಾಳಷ್ಟು ಎನ್ಕರೇಜ್ಮೆಂಟ್ ಸಿಕ್ಕಿದೆ. ಅದರ ಜೊತೆಗೆ ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಈ ಪ್ರೈವೇಟ್ ಖಾಸಗಿ ಡೈರಿಗಳು ಸಹ ನಮ್ಮಲ್ಲಿ ಜಾಯಿನ್ ಆಗಿ ಈ ಡೈರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಎಲ್ಲರೂ ಈ 3 ದಿನ ನಾವು ಸೇರಿದ್ವಿ ಅಷ್ಟೇ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.